ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಯುದ್ಧದ ಪರಿಣಾಮ ಬಹಳ ಗಂಭೀರವಾಗಿದೆ. ದಿನದ ಆರಂಭದಲ್ಲಿಯೇ ಸೆನ್ಸೆಕ್ಸ್ 2300 ಅಂಕಗಳಷ್ಟು ಕುಸಿತವನ್ನು ಕಂಡಿತ್ತು. 2300 ಅಂಕಗಳಷ್ಟು 23,800 ಪಾಯಿಂಟ್ಗೆ ಇಳಿಕೆಯಾಗಿದೆ ನಿಫ್ಟಿ. ತೈಲ ದರ ಏರಿಕೆಯಾಗುತ್ತಿದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಜಾಗತಿಕ ಷೇರು ಮಾರುಕಟ್ಟೆಯ ಮೇಲೆಯೂ ಕೂಡ ಯುದ್ಧದ ಕಾರ್ಮೋಡ. 9-10 ದಿನಗಳಾಯಿತು. ಇಲ್ಲಿಯವರೆಗೂ ಕೂಡ ಈ ಯುದ್ಧದ ಕಾರ್ಮೋಡ ಷೇರು ಮಾರುಕಟ್ಟೆಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದೆ. ಷೇರು ಮಾರುಕಟ್ಟೆ ಪಾತಾಳ ತಲುಪ್ತಾ ಇದೆ. ಜಾಗತಿಕ ಷೇರು ಮಾರುಕಟ್ಟೆಯೂ ಕೂಡ ಒಂದು ರೀತಿ ಜರ್ಜರಿತವಾಗಿ ಹೋಗಿದೆ. ಬ್ಲಡ್ ಬಾತ್ ಅಂತ ಹೇಳ್ತಾರೆ ಷೇರು ಮಾರುಕಟ್ಟೆಯ ಭಾಷೆಯಲ್ಲಿ. ಬ್ಲಡ್ ಬಾತ್ ಅಂತ, ಕೆಂಪು ವಾಂತಿ ಅಂತ ಹೇಳ್ತಾರಲ್ಲ, ರಕ್ತವಾಂತಿ ಅಂತ, ಅದು ರೀತಿಯಲ್ಲಿ ಆಗೋಗಿದೆ ಬ್ಲಡ್ ಬಾತ್ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿತವಾಗಿದೆ. 2,300ರಷ್ಟು ಇಳಿಕೆಯಾಗಿತ್ತು ಸೆನ್ಸೆಕ್ಸ್. 23,800 ಪಾಯಿಂಟ್ಗೆ ನಿಫ್ಟಿ ಇಳಿಕೆಯಾಗಿದೆ. ಅಲ್ಲಿಗೆ ಬಹುತೇಕ ಷೇರು ಮಾರುಕಟ್ಟೆ ಹೂಡಿಕೆದಾರರು ಸಂಕಷ್ಟದಲ್ಲಿದ್ದಾರೆ. ಅನೇಕ ಕೋಟ್ಯಂತರ ರೂಪಾಯಿ ಇಲ್ಲಿ ನಷ್ಟಕ್ಕೆ ಸಿಲುಕಿದ್ದಾರೆ. ಭಾರತೀಯ ಮಾರುಕಟ್ಟೆಯೂ ಕೂಡ ಅದರ ಪರಿಣಾಮವನ್ನು ಎದುರಿಸ್ತಾ ಇದೆ. ಮಾರುಕಟ್ಟೆಯಲ್ಲಿ ಬಹುತೇಕ ಅಂದಾಜು ಮೊತ್ತ ನಷ್ಟವಾಗಿದೆ. موشک از اینجا میاد، از سمت چپ بیاد. اومد.